ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ತೆರಿಗೆ ವಂಚನೆ ಆರೋಪದ ಮೇಲೆ ಲಂಡನ್ ಮೂಲದ ಬಿಬಿಸಿ ಮಾಧ್ಯಮ ಸಂಸ್ಥೆಯ ದೆಹಲಿ ಕಚೇರಿಯಲ್ಲಿ ಐಟಿ ಅಧಿಕಾರಿಗಳ ತಂಡ ಪರಿಶೀಲನೆಯನ್ನು ಮುಂದುವರೆಸಿದೆ. ನಿನ್ನೆ ಕೆಲ ಕಾಗದ ಪತ್ರಗಳ ಪ್ರತಿ ತಯಾರಿಸುವ ಕೆಲಸವನ್ನು ಮಾಡಿದೆ ಆದಾಯ ತೆರಿಗೆ ಇಲಾಖೆ ಟೀಮ್. ಈ ವೇಳೆ ಕೆಲವು ಮಹತ್ವದ ಮಾಹಿತಿಗಳು ಐಟಿ ಟೀಮ್ಗೆ ಸಿಕ್ಕಿದೆ. ಬಿಬಿಸಿ ಸಂಸ್ಥೆಯಿಂದ ಬಹುಕೋಟಿ ತೆರಿಗೆ ವಂಚನೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬ್ರಿಟನ್ ಸರ್ಕಾರಕ್ಕೂ ತೆರಿಗೆ ವಂಚಿಸಿರುವಂತಹ ಮಾಹಿತಿ ಇದ್ದು 2012ರಿಂದ ನೂರಾರು ಕೋಟಿ ತೆರಿಗೆ ವಂಚನೆ ಆರೋಪ ಕೇಳಿಬಂದಿದೆ. ಭಾರತ ಸರ್ಕಾರಕ್ಕೂ ತೆರಿಗೆ ವಂಚಿಸಿರುವುದು ಬೆಳಕಿಗೆ ಬಂದಿದ್ದು ಬಿಬಿಸಿ ಸಂಸ್ಥೆಯ ಎಲ್ಲಾ ಹಣಕಾಸಿನ ಲೆಕ್ಕ ಹಾಕ್ತಾ ಇದೆ ಐಟಿ ಟೀಮ್. ಸದಾವಾಕರ್ ರೀತಿ ಹತ್ಯೆಯಾಗಿದ್ದ ದೆಹಲಿಯ ನಿಕಿ ಯಾದವ್ ಕೊನೆ ಕ್ಷಣದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಲಿವಿಂಗ್ನಲ್ಲಿದ್ದಂಥ ನಿಕಿ ಯಾದವ್ಳನ್ನ ಪ್ರಿಯಕರ ಸಾಹಿಲ್ ಗೆಹ್ಲೋಟ್ ಹತ್ಯೆ ಮಾಡಿ ಡಾಬಾವೊಂದರ ಫ್ರಿಡ್ಜ್ನಲ್ಲಿ ಇಟ್ಟಿದ್ದ. ನಿಕಿ ಹತ್ಯೆಗೂ ಮುನ್ನ ಆಕೆ ಮನೆಯಿಂದ ಹೊರಡುತ್ತಿರುವಂತಹ ದೃಶ್ಯ ಅದೇ ಕಟ್ಟಡದಲ್ಲಿರುವಂತಹ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಭಾರತ್ ಜೋಡೋ ಯಾತ್ರೆಯಿಂದ ತೀವ್ರವಾಗಿ ದಣಿದಿದ್ದ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಈಗ ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಕಾಶ್ಮೀರದ ಸ್ವರ್ಗ ಸದೃಶ ಗುಲ್ಮಾರ್ಗ್ನ ಸ್ಕಿಂಗ್ ರೆಸಾರ್ಟ್ಗೆ ವಿಶ್ರಾಂತಿಗೋಸ್ಕರ ತೆರಳಿದ್ದಾರೆ. 2 ದಿನದ ಭೇಟಿ ಇದಾಗಿದ್ದು ರಾಗಾಗಿ ಆಪ್ತ ಸ್ನೇಹಿತರು ಸಾಥ್ ಕೊಟ್ಟಿದ್ದಾರೆ. ರಾಹುಲ್ ಸ್ಕೇಟಿಂಗ್ ಆಡ್ತಾ ಹಿಮರಾಶಿಯಲ್ಲಿ ಮೋಜು ಮಸ್ತಿಯನ್ನ ಮಾಡಿದ್ದಾರೆ. ಇಂದು ತ್ರಿಪುರಾ ವಿಧಾನಸಭೆ ಚುನಾವಣೆ ನಡೀತಾ ಇದ್ದು ಚುನಾವಣಾ ಆಯೋಗ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಒಟ್ಟು 3,328 ಮತಗಟ್ಟೆ ಸ್ಥಾಪಿಸಲಾಗಿದ್ದು ಎಲ್ಲ ಮತಗಟ್ಟೆಗಳಲ್ಲಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯನ್ನ ನಿಯೋಜನೆ ಮಾಡಲಾಗಿದೆ. 60 ಸ್ಥಾನಗಳಿಗೆ ಮತದಾನ ನಡೀತಾ ಇದ್ದು ಸಂಜೆ 6 ಗಂಟೆಗೆ ಮುಕ್ತಾಯವಾಗುತ್ತೆ. ಟರ್ಕಿಯಲ್ಲಿ ಭೂಕಂಪನ ಸಂಭವಿಸಿ 11 ದಿನ ಆಗಿದೆ. ಟರ್ಕಿ ಅಕ್ಷರಶಃ ಸಾವಿನ ಮನೆ ತರ ಕಾಣಿಸ್ತಾ ಇದೆ. ಎತ್ತ ನೋಡಿದ್ರೂ ಶವಗಳು, ಕಣ್ಣೀರು, ಅವಶೇಷಗಳೇ ತುಂಬಿಕೊಂಡಿದೆ. ಟರ್ಕಿಯಲ್ಲಿ ಈವರೆಗೆ 41,000 ಮೃತದೇಹಗಳು ಸಿಕ್ಕಿರೋದು. ಸಾವಿನ ಸಂಖ್ಯೆ 50,000 ದಾಟಬಹುದು ಅಂತ ಹೇಳಲಾಗ್ತಾ ಇದೆ. ಇಂದಿಗೂ ಟರ್ಕಿಯಲ್ಲಿ ಭೂಮಿ ಕಂಪಿಸೋದು ಮಾತ್ರ ನಿಂತಿಲ್ಲ. ವಿಶ್ವದ 41 ದೇಶಗಳು ಟರ್ಕಿಯಲ್ಲಿ ರಕ್ಷಣಾ ಕಾರ್ಯದಲ್ಲಿ ನಿರತವಾಗಿವೆ. ಭಾರತದ ಸಹಾಯ ಹಸ್ತಕ್ಕೆ ಟರ್ಕಿ ದೇಶ ಧನ್ಯವಾದ ತಿಳಿಸಿದೆ. ವಿಶ್ವ ಕ್ರಿಕೆಟ್ಗೆ ಈಗ ಭಾರತವೇ ದಿಗ್ಗಜ. ಟೆಸ್ಟ್, ಏಕದಿನ ಪಂದ್ಯ, ಟಿ20 ಫಾರ್ಮೆಟ್ಗಳಲ್ಲೂ ಟೀಂ ಇಂಡಿಯಾವೇ ಈಗ ನಂಬರ್ 1 ಸ್ಥಾನದಲ್ಲಿ ಇರೋದು. ಐಸಿಸಿ ರಿಲೀಸ್ ಮಾಡಿದ ರ್ಯಾಂಕಿಂಗ್ ಪಟ್ಟಿಯ 3 ಫಾರ್ಮ್ಯಾಟ್ಗಳಲ್ಲೂ ಟೀಂ ಇಂಡಿಯಾ ನಂಬರ್ 1. ನಾಗ್ಪುರ ಟೆಸ್ಟ್ ಗೆದ್ದ ರೋಹಿತ್ ನಾಯಕತ್ವದ ಟೀಂ ಇಂಡಿಯಾ 115 ಪಾಯಿಂಟ್ಸ್ ಗಳಿಸುವ ಮೂಲಕ ಟೆಸ್ಟ್ ರ್ಯಾಂಕಿಂಗ್ನ ಅಗ್ರಸ್ಥಾನಕ್ಕೆ ಏರಿದೆ. ಈ ಮೂಲಕ 3 ಲಿಸ್ಟ್ನ ಟಾಪ್ನಲ್ಲಿದೆ ಇಂಡಿಯಾ. ಇನ್ನು 3 ಫಾರ್ಮ್ಯಾಟ್ಗಳಲ್ಲಿ ಭಾರತ ಅಗ್ರಸ್ಥಾನಕ್ಕೆ ಏರಿರೋದು ಇದೇ ಮೊದಲು. ಹಾಗೆ 3 ಫಾರ್ಮೆಟ್ಗಳ ಅಗ್ರಸ್ಥಾನಕ್ಕೆ ಏರಿಸಿದ ವಿಶ್ವದ ಮೊದಲ ಕ್ಯಾಪ್ಟನ್ ಆಗಿದ್ದಾರೆ ರೋಹಿತ್ ಶರ್ಮಾ. ಇನ್ನು ನಾಳೆಯಿಂದ ದೆಹಲಿಯಲ್ಲಿ 2ನೇ ಟೆಸ್ಟ್ ಆರಂಭ ಆಗ್ತಾ ಇದೆ. ಈ ಟೆಸ್ಟ್ ಅನ್ನು ಗೆದ್ರೆ ರ್ಯಾಂಕಿಂಗ್ನ ಅಗ್ರಸ್ಥಾನ ಭದ್ರಗೊಳ್ಳುತ್ತೆ. ಹಾಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ನ ಹಾದಿ ಸುಗಮವಾಗಲಿದೆ. ವಿಮೆನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಗೆ ದಿನಗಣನೆ ಶುರುವಾಗಿದೆ. ಆಟಗಾರ್ತಿಯರ ಹರಾಜು ಕೂಡ ನಡೆದಿದೆ. ಈ ನಡುವೆ ಬಾಲಕಿಯೊಬ್ಬಳು ಸಹಪಾಠಿಗಳ ಜೊತೆಗೆ ಭರ್ಜರಿ ಬ್ಯಾಟಿಂಗ್ ಮಾಡ್ತಿರುವಂತಹ ವಿಡಿಯೋ ಸಖತ್ ವೈರಲ್ ಆಗಿದೆ. ಬಾಲಕಿಯ ಬ್ಯಾಟಿಂಗ್ ಕೌಶಲ್ಯಕ್ಕೆ ಕ್ರಿಕೆಟ್ನ ದೇವರು ಸಚಿನ್ ತೆಂಡೂಲ್ಕರ್ ಕೂಡ ಫಿದಾ ಆಗ್ಬಿಟ್ಟಿದ್ದಾರೆ. ರಾಜಸ್ಥಾನದ ಹಳ್ಳಿಯೊಂದರಲ್ಲಿ 14 ವರ್ಷದ ವುಮಲ್ ಮೆಹರ್ ಅನ್ನೋ ಬಾಲಕಿಯ ಬ್ಯಾಟಿಂಗ್ ಕೌಶಲ್ಯವನ್ನ ಸಚಿನ್ ತೆಂಡೂಲ್ಕರ್ ಜೈಶಾ ಮೆಚ್ಚಿ ಕೊಂಡಾಡಿದ್ದಾರೆ. ದಿಗ್ಗಜ ಟೆನ್ನಿಸ್ ತಾರೆ ಸಾನಿಯಾ ಮಿರ್ಜಾರನ್ನ ಮೆಂಟರ್ ಆಗಿ ಆರ್ಸಿಬಿ ತಂಡ ನೇಮಿಸಿಕೊಂಡಿದೆ. ಆರ್ಸಿಬಿ ಮಹಿಳಾ ಕ್ರಿಕೆಟ್ ತಂಡದ ಮೆಂಟರ್ ಆಗಿ ಸಾನಿಯಾ ಮಿರ್ಜಾ ಅವರನ್ನ ಸ್ವಾಗತಿಸಲು ನಾವು ಹೆಮ್ಮೆ ಪಡ್ತೀವಿ ಅಂತ ಹೇಳಿ ಆರ್ಸಿಬಿ ತನ್ನ ಟ್ವಿಟರ್ ಪೇಜ್ನಲ್ಲಿ ಬರ್ಕೊಂಡಿದೆ. ನಟ ರಜನಿಕಾಂತ್ ಅವರು ಮಂಗಳೂರಲ್ಲಿ ಜೈಲರ್ ಸಿನಿಮಾದ ಶೂಟಿಂಗ್ ಮುಗಿಸಿದ್ದಾರೆ. ಮಂಗಳೂರಿಗೆ ಬಂದು 2 ಪ್ರದೇಶದಲ್ಲಿ ಶೂಟಿಂಗ್ ಮಾಡಿ ಚೆನ್ನೈಗೆ ಮರಳಿದ್ದಾರೆ. ಮಂಗಳೂರಿನ ಗುತ್ತುಮನೆ ಹಾಗೂ ಪಿಲಿಕುಳದಲ್ಲಿ 2 ದಿನಗಳ ಕಾಲ ರಜನಿಕಾಂತ್ ಹಾಗೂ ಶಿವರಾಜ್ ಕುಮಾರ್ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ದರು. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.